ತುಂಗಭದ್ರಾ ಜಲಾಶಯದಲ್ಲಿ ಈ ಕ್ರಸ್ಟರ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವಂತಹ ಪರಿಣಾಮ ದೊಡ್ಡ ಮಟ್ಟದ ಭೀತಿ ಈಗ ನದಿ ಪಾತ್ರದ ಜನರಲ್ಲಿ ಆವರಿಸಿದೆ. ಸಹಜವಾಗಿಯೇ ಪ್ರವಾಹದ ಭೀತಿ ಕಾಡ್ತಾ ಇದೆ. ಟಿಬಿ ಡ್ಯಾಂನ 19ನೇ ಗೇಟ್ ರಿಪೇರಿಗೆ ತಜ್ಞರ ತಂಡ ಆಗಮಿಸುತ್ತೆ ಎನ್ನುವಂತಹ ಮಾಹಿತಿ. ಬೆಂಗಳೂರು, ಹೈದರಾಬಾದ್, ಚೆನ್ನೈನಿಂದ ಈ ತಂಡ ಆಗಮಿಸುತ್ತೆ. ಬೆಳಗ್ಗೆ 11 ಗಂಟೆಗೆ ಡ್ಯಾಂಗೆ ಭೇಟಿ ಕೊಡಲಿದೆ ತಜ್ಞರ ತಂಡ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನದಿ ಪಾತ್ರದ ಜನರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಇನ್ನು ಬ್ಯಾರಿಕೇಡ್ಗಳನ್ನು ಹಾಕಿ ನದಿ ಪಾತ್ರದ ಗ್ರಾಮಗಳಲ್ಲಿ ಪೊಲೀಸರು ಭದ್ರತೆಯನ್ನು ಕೂಡ ಹೆಚ್ಚಿಸಿದ್ದಾರೆ. ಇದು ಸದ್ಯಕ್ಕೆ ತುಂಗಭದ್ರಾ ಜಲಾಶಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು. ಚೈನ್ ಲಿಂಕ್ ಕಟ್ ಆಗಿರುವಂತಹ ಪರಿಣಾಮ ಸುಮಾರು 8 ರಿಂದ 12 ಅಡಿಗಳಷ್ಟು ನೀರನ್ನು ತತ್ಕ್ಷಣಕ್ಕೆ ಖಾಲಿ ಮಾಡಬೇಕಾಗಿದೆ. ಆ ನೀರು ಖಾಲಿಯಾದ ನಂತರವೇ ರಿಪೇರಿ ಕಾರ್ಯ ಅಂಥೇಳಿ ಈಗ ಮಾನ್ಯ ಸಚಿವರಾದಂತಹ ತಂಗಡಗಿಯವರೇ ತಿಳಿಸಿದ್ದಾರೆ. ಹಾಗಾಗಿ 11 ಗಂಟೆಯಷ್ಟೊತ್ತಿಗೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದ ನಂತರ ಹೇಗೆ ರಿಪೇರಿ ಮಾಡಬಹುದು, ತತ್ಕ್ಷಣಕ್ಕೆ ಅದು ಸಾಧ್ಯನಾ, ಏನು ಎತ್ತ ಅಂಥೇಳಿ ತಜ್ಞರು ಪರಿಶೀಲನೆಯನ್ನು ಮಾಡ್ತಾರೆ. ತದನಂತರ ರಿಪೇರಿಯ ವಿಚಾರಕ್ಕೆ ಒಂದು ಕ್ಲಾರಿಫಿಕೇಶನ್ ಸಿಗುವಂತಹ ಸಾಧ್ಯತೆ ಇದೆ, ಒಂದು ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆ ಇದೆ. ತಜ್ಞರು ಬರೋದು 11 ಗಂಟೆ ಆಗುತ್ತೆ ಅನ್ನುವಂತಹ ಮಾಹಿತಿ. ಅಲ್ಲಿಯವರೆಗೂ ಕೂಡ ಇದೇ ಪ್ರಮಾಣದಲ್ಲಿ ನೀರನ್ನು ಹೊರಬಿಡುವಂತಹ ಕೆಲಸ ಆಗ್ತಾ ಇರುವಂಥದ್ದು. 105 TMC ಸಾಮರ್ಥ್ಯದ ಜಲಾಶಯ ಇದು, ಡ್ಯಾಮ್ ಇದು. ಇದೇ ಜಲಾಶಯ 4-5 ಜಿಲ್ಲೆಗಳಿಗೆ ಜೀವನಾಡಿಯಾಗಿದೆ. ರೈತರು ಇದನ್ನೇ ನಂಬಿಕೊಂಡಿದ್ದಾರೆ. ಈಗ ಅರ್ಧಕ್ಕರ್ಧ ಡ್ಯಾಮನ್ನು ಖಾಲಿ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಮಳೆ ಆಗದೇ ಇದ್ದರೆ ರೈತರ ಕಥೆ ಏನು ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಏಕಾಏಕಿಯಾಗಿ ಲಕ್ಷಗಟ್ಟಲೆ ಕ್ಯೂಸೆಕ್ ನೀರನ್ನು ಹೊರಬಿಟ್ಟುಬಿಟ್ರೆ ನದಿ ಪಾತ್ರದ ಜನರ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಏಕಾಏಕಿಯಾಗಿ ಈ ಪ್ರಮಾಣದಲ್ಲಿ ನೀರು ಬಿಟ್ಬಿಟ್ರೆ ನದಿ ಪಾತ್ರದ ಜನರ ಕಥೆ ಏನು ಅಂತೇಳಿ ಏನು ಹೇಳ್ತಾ ಇದ್ದಾರೆ ಅಲ್ಲಿ ಜನರು ಅಂತ? ಪ್ರೇಮ್ ಕುಮಾರ್, ಸದ್ಯಕ್ಕೆ ನದಿಗೆ ಅಷ್ಟೊಂದು ಪ್ರಮಾಣದ ನೀರು ಬಿಡುವಂಥದ್ದು ಅನಿವಾರ್ಯ ಕೂಡ ಆಗಿದೆ. ಯಾಕಂದ್ರೆ ಒಂದು ವೇಳೆ ಅಪಾರ ಪ್ರಮಾಣದ ನೀರನ್ನು ಹೊರಗಡೆ ಬಿಡದೆ ಹಾಗೆ ಇಟ್ಕೊಂಡ್ರೆ ಬೇರೆ ಗೇಟ್ಗಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಸ್ವತಃ ಆ ಜಲಾಶಯಕ್ಕೇನಿದೆ ಅಂದ್ರೆ ಜಲಾಶಯಕ್ಕೂ ಕೂಡ ಸಮಸ್ಯೆ ಆಗ್ತಕ್ಕಂಥ ಭೀತಿ ಇದೆ. ಹೀಗಾಗಿನೇ ಅನಿವಾರ್ಯವಾಗಿ ಆ ಒಂದು ಗೇಟನ್ನು ರಿಪೇರಿ ಮಾಡೋವರೆಗೂ ಸಹಿತ ಒಂದಿಷ್ಟು ಪ್ರಮಾಣದ ನೀರನ್ನು ಹೊರಗಡೆ ಬಿಡಲೇಬೇಕಾಗಿದೆ. ಅಂದ್ರೆ ಈಗಾಗಲೇ ಸಚಿವರು ಹೇಳೋ ಮಾಹಿತಿ ಪ್ರಕಾರ 50 ರಿಂದ 60 TMC ನೀರನ್ನು ಹೊರಗಡೆ ಬಿಡಲೇಬೇಕು. ಹೀಗಾಗಿ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ಕೂಡ ಇದೆ. ಹೀಗಾಗಿ ಅದ್ರ ಜೊತೆಗೆ ಈಗ ನದಿ ಪಾತ್ರದ ಜನರಿಗೆ ಈಗ ಸಮಸ್ಯೆ ಕೂಡ ಎದುರಾಗಿದೆ. ಅವರು ಕೂಡ ಸಾಕಷ್ಟು ಭೀತಿಯಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಎಷ್ಟು ಪ್ರಮಾಣದ ನೀರು ಬಿಡ್ತಾರೆ ಅನ್ನುವಂಥ ಭೀತಿ ಕೂಡ ಈಗಾಗಲೇ ಜನರಲ್ಲಿ ಶುರುವಾಗಿದೆ. ನಮ್ಮ ಜೊತೆಗೆ ಸ್ವತಃ ಒಂದಿಷ್ಟು ಕಂಪ್ನಿಯ ಜನರನ್ನ ಮಾತಾಡಿಸ್ತೋಗೋಣ. ಸರ್, ಈಗ 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಾರ, ಇನ್ನಷ್ಟು ಪ್ರಮಾಣದ ನೀರು ಬಿಡಕತ್ತಾರ. ಮತ್ತೆ ಈಗ ನದಿ ಪಾತ್ರದಲ್ಲಿ ದೊಡ್ಡ ಸಮಸ್ಯೆ ಐತಿ. ಯಾಕಂದ್ರೆ ಪದೇ ಪದೇ ಸೇತುವೆ ಮುಳುಗತ್ತ, ಮತ್ತೆ ಜನರನ್ನ ಸ್ಥಳಾಂತರ ಮಾಡ್ತಾರೆ. ಒಂದ್ ವೇಳೆ ಇನ್ನಷ್ಟು ಪ್ರಮಾಣದ ನೀರು ಬಿಟ್ರೆ ಜನರಿಗೆ ಹೆಂಗ್ ಸಮಸ್ಯೆ ಆಗುತ್ತೆ ಅಂತ? ಈಗ ಸರ್, ನೀವು ಹೇಳ್ದಂಗೆ ಇದು ಇವತ್ತಿನ ಸಮಸ್ಯೆ ಅಲ್ಲ. ಇದು ನಮ್ಮ ಅಪ್ಪನ ಕಾಲದಿಂದನೂ ತಾತನ ಕಾಲದಿಂದನೂ ಇರ್ತಕ್ಕಂಥ ಸಮಸ್ಯೆನೇ ಹೌದು. ಸಮಸ್ಯೆ ಇದೆ ಖಂಡಿತ. ಬಟ್ ಇದಕ್ಕೆ ಯಾರು ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಯಾವ ಒಂದು ರಾಜಕಾರಣಿ ಆಗಲಿ ಮುಖಂಡರಾಗಲಿ ನಮಗೆ ಮುಂದೆ ಬರ್ತಾ ಇಲ್ಲ. ಇದು ನಮ್ಮ ಕಂಪ್ಲಿ ಜನರಿಗೆ ದುರ್ದೈವ. ಇದು ಯಾಕಂದ್ರೆ ಇದು ಒಂದು ಜನರೇಷನ್ ಅಲ್ಲ, 3-4 ಜನರೇಷನ್ ಆಯಿತು, 50-60 ವರ್ಷ ಆಯಿತು, ಇದೇ ಸಮಸ್ಯೆನೇ ಮುಂದುವರಿತಾ ಇದೆ. ಈಗ ಮತ್ತೆ 2 ಲಕ್ಷ ಕ್ಯೂಸೆಕ್ ನೀರು ಬಿಡ್ತಾರೆ ಸರ್, ಇಲ್ಲಿ ಏನೇನು ಸಮಸ್ಯೆ ಆಗುತ್ತೆ? 2 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ರೆ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಭಾಗ ಎಲ್ಲ ಸರೌಂಡಿಂಗ್ ನೀರು ಆವರಿಸ್ಕೊಳ್ತದೆ. ಕಂಪ್ಲೀಟ್ಲಿ ಜನಗಳು ಇಲ್ಲಿ ವ್ಯವಸ್ಥೆ ಓಡಾಡಕ್ಕಾಗ್ಲಿ ಏನಾಗ್ಲಿ ಎಲ್ಲಿರ್ತಾರೆ ಅವ್ರು ಅಲ್ಲೇ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಒಂದು ಹಾಸ್ಪಿಟ್ಲಿಗೆ ತೊಂದರೆ ಆಗುತ್ತೆ, ಒಂದು ಮಕ್ಕಳಿಗೆ ತೊಂದರೆ ಆಗುತ್ತೆ, ಒಂದು ವೃದ್ಧರಿಗೆ ತೊಂದರೆ ಆಗುತ್ತೆ, ವಯಸ್ಸಾದ್ರಿಗೆ ತೊಂದರೆ ಆಗುತ್ತೆ. ಅಂತ ಒಂದು ವ್ಯವಸ್ಥೆ ಏನಾದರೂ ಮಾಡಿದಾರ? ಇವಾಗ ಇಷ್ಟು 2 ಲಕ್ಷ ಕ್ಯೂಸೆಕ್ಸ್ ನೀರಂತ ಗೊತ್ತಿದೆ ಅಲ್ಲ, ಇಲ್ಲಿ ಏನಾದರೂ ಬಂದು ಒಂದು ಗೋರ್ಮೆಂಟ್ ವ್ಯವಸ್ಥೆ ಮಾಡಿದ? ಅಟ್ಲೀಸ್ಟ್ ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ ಇದೆನಾ? ಏನೂ ಇಲ್ಲ ಸರ್. ಇದೇ ನಡೀತಾ ಇದೆ ಪ್ರತಿ ವರ್ಷ. ಸರ್, ಈಗ ಇಷ್ಟೆಲ್ಲ ಮತ್ತೆ ನೀರು ಬಿಟ್ರೆ ಸರ್, ಈಗ ಇದು ಅಧಿಕಾರಿಗಳು ಯಾರು ಬಂದಿಲ್ವಾ ಸರ್ ಇಲ್ಲಿಗಿನ್ನು? ಯಾರು ಬಂದಿದ್ದಂಗಿಲ್ಲ ಸರ್. ಏನು ಗೊತ್ತಾಗ್ತದೆ ಸರ್, ಬಂದಿದ್ದೀವಿ, ಬೆಳಿಗ್ಗೆ ನೋಡಕ್ಕಂತ ಬಂದಿದ್ದೀವಿ. ನಮಗಂತೂ ಇಲ್ಲಿ ಬೆಳಿಗ್ಗೆ ಬಂದಿಲ್ಲ ಸರ್. ನೈಟ್ ಯಾರೋ ಬಂದಿದ್ದಾರೆ ಏನೋ, ನಮಗೆ ಅದು ಐಡಿಯಾ ಇಲ್ಲ, ಗೊತ್ತಿಲ್ಲ. ಮೊದಲೆಲ್ಲ ಇದ್ರು ಸರ್, ತಹಸೀಲ್ದಾರ್ ಸಾರ್ ಇದ್ರು, ಮುನ್ಸಿಪಾಲಿಟಿ ಇದ್ರು, ಎಲ್ಲರೂ ಮೊದಲೆಲ್ಲ ಇದ್ರು ಸರ್. ಈ ಸಲ ಯಾರು ಕಾಣ್ತಾ ಇಲ್ಲ.
ಆದರೂ ಭಾಳ ಸಮಸ್ಯೆ ಆಗ್ತಾರೆ. 1 ಲಕ್ಷ 1.5 ಲಕ್ಷ ಬಿಟ್ಟರೆ ರೈತರಿಗೆಲ್ಲರಿಗೆ ಮೋಟ್ರುಗಳೆಲ್ಲ ತುಂಬಿ ಹೋಗ್ಬಿಡ್ತು ಸರ್. ಮೋಟ್ರೆಲ್ಲ ಕಿತ್ಕೊಂಡು ಹೋಗಿ ದಂಡಿಗೆ ಇಡಬೇಕು ಅವರು. ಅವರಿಗೆ ಭಾಳ ಸಮಸ್ಯೆ ಆಗ್ತದೆ. ಬ್ರಿಡ್ಜ್ ಏನು ಉಳಿದಿಲ್ಲ ಸರ್. ಈ ಸಲ ನೋಡ್ರಿ, ನೀವೇ ನೋಡ್ತಾ ಇದ್ರಲ್ಲ. ಪ್ರೇಮ್ ಕುಮಾರ್, ಅಂದ್ರೆ ಇದಿಷ್ಟು ಇಲ್ಲಿನ ಜನರು ಹೇಳುವಂತ ಮಾತು. ಇದುವರೆಗೂ ಸಹಿತ ಅಧಿಕಾರಿಗಳು ಬಂದು ಸಮಸ್ಯೆನ ಬಗೆಹರಿಸುವಂತ ಕೆಲಸವನ್ನ ಮಾಡಿಲ್ಲ. ಯಾಕಂದ್ರೆ ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರು ಬರ್ತಾ ಇದೆ. ಮತ್ತಷ್ಟು ಪ್ರಮಾಣದ ನೀರನ್ನು ನದಿಗೆ ಬಿಟ್ರೆ ಈಗಾಗಲೇ ಜಮೀನುಗಳು ಸಹಿತ ಜಲಾವೃತವಾಗ್ತವೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಕೋಟೆ ಏರಿಯಾ ಪ್ರದೇಶ ಏನಿದೆ ಅದೆಲ್ಲವೂ ಕೂಡ ಮುಳುಗಡೆ ಆಗುತ್ತೆ. ಹೀಗಾಗಿ ತಕ್ಷಣದಿಂದಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಒಂದಿಷ್ಟು ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಏನು ಅಗತ್ಯ ಸೇವೆಗಳನ್ನು ಕಲ್ಪಿಸಬೇಕು, ಇಲ್ಲಿರ್ತಕ್ಕಂಥ ಸಂಪೂರ್ಣ ಜನರನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದು ಅನಿವಾರ್ಯವಾಗಿ ಆಗಿರ್ತಕ್ಕಂಥ ಪರಿಸ್ಥಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಟಿಬಿ ಡ್ಯಾಮ್ನ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನ ಇಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಯಾಕಂದ್ರೆ ಏನು ಜಲಾಶಯದ ಗೇಟ್ಗಳನ್ನ ಕಾಲಕ್ರಮೇಣವಾಗಿ ಅವನ್ನ ಪರಿಶೀಲಿಸಬೇಕಾಗಿತ್ತು. ಮತ್ತೆ ಇಷ್ಟೊಂದು ಪ್ರಮಾಣದಲ್ಲಿ ಈಗಾಗಲೇ ಜಲಾಶಯ ತುಂಬಿದೆ, ಅದನ್ನ ಅದ್ರ ಗೇಟ್ಗಳು ಯಾವ ಪ್ರಮಾಣದಲ್ಲಿದೆ, ಯಾವ ಪರಿಸ್ಥಿತಿಯಲ್ಲಿದೆ ಅಂತಕ್ಕಂಥದನ್ನ ಪರಿಶೀಲಿಸದೆ ನಿರ್ಲಕ್ಷ್ಯ ಮಾಡಿದ್ರ ಭಾಗವಾಗಿ ಇವತ್ತು ಮತ್ತೆ ಇದೀಗ ತುಂಗಭದ್ರಾ ನದಿ ಪಾತ್ರದ ಜನರಲ್ಲಿ ಆತಂಕ ಶುರುವಾಗಿದೆ. ಇದಕ್ಕೆಲ್ಲವೂ ಕೂಡ ನೇರ ಹೊಣೆಗಾರರು ಟಿಬಿ ಡ್ಯಾಮ್ನ ಅಧಿಕಾರಿಗಳಲ್ಲದೆ ಮತ್ತಾರು ಅಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳು ಸಹಿತ ಇದೀಗ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಭಾಗದ ಜನರು ಮಾಡ್ತಾ ಇರುವಂತದ್ದು. ಹೀಗಾಗಿನೇ ಅಧಿಕಾರಿಗಳನ್ನೇ ಇಲ್ಲಿ ನೇರವಾಗಿ ಹೊಣೆ ಮಾಡಬೇಕಾಗುತ್ತೆ. ಪ್ರೇಮ್ ಕುಮಾರ್.